ಸ್ನೇಹಿತರೆ, ಈ ಗಿರೀಶ್ ಮಟ್ಟಣ್ಣನವರು ಈತ ಹಿಂದೆ ಪೊಲೀಸ್ PSI ಆಗಿದ್ದವರು. ಇವರಿಗೆ PSIಗೆ ಈ ಕಾನೂನು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ. ಈತ ನಿನ್ನೆ ಒಂದು ವಕೀಲರು ಹೋಗಿ ತಮ್ಮ ಕಕ್ಷಿದಾರ ಪರವಾಗಿ ನೋಟಿಸ್ ಕೊಡಕ್ಕೆ ಹೋದಾಗ, ಅವ್ರು ಯೂನಿಫಾರ್ಮಲ್ಲಿಲ್ಲ, ನಿಮ್ಮ ಕೋಟ್ ಎಲ್ಲಿ ಅಂತ ಅಪಹಾಸ್ಯ ಮಾಡ್ತಿರೋ ಒಂದು ವಿಡಿಯೋ ನೋಡಿದೆ. ಅಲ್ಲ ಸ್ವಾಮಿ, ತಾವು ಅಷ್ಟು PSI ಆಗಿದ್ದವರು, ಈ ಥರ ಏನೋ ಸಾಮಾಜಿಕ ಓಡಾಡಿ ಇಷ್ಟೆಲ್ಲ ಕಾನೂನು ಹೋರಾಟ ಮಾಡ್ತೀನಿ ಏನೋ ಇಷ್ಟು ದಿನದಿಂದ ಹೇಳ್ಕೊಂಡು ಬರ್ತಾ ಇದ್ದೀರಾ. ಇಷ್ಟೆಲ್ಲ ಇದ್ದ ವ್ಯಕ್ತಿಗೆ ಲಾಯರ್‌ಗಳು ಕೋರ್ಟಲ್ಲಿ ಕೋಟ್ ಹಾಕಬೇಕು ಅನ್ನೋದು ಇದೆ ಹೊರತು, ಹೊರಗಡೆಗೂ ಹೋದಲ್ಲಿ, ಮನೆಗೆ ಬಂದಲ್ಲಿ, ರೋಡಲ್ಲೆಲ್ಲ ಓಡಾಡ್ಕಂಡು, ಏನಿದು ಧಾರಾವಾಹಿ ಫಿಲಮ್‌ಗಳಲ್ಲಿ ತೋರಿಸ್ದಂಗೆ ಲಾಯರ್‌ಗಳೇನು ಕೋಟ್ ಹಾಕೊಂಡೇ ಇರಬೇಕು ಅನ್ನೋದೊಂದು ಏನಾರ ಒಂದು ಕಾನೂನು ಇದೆಯಾ? ಆ ಥರ ಈ ಕಾನೂನು ಏನಾರ ಇದೆಯಾ? ಇಲ್ಲ. ಹಾಗೆ ಇದ್ದಾಗ ತಾವು ಹಿಂದೆ PSI ಡ್ಯೂಟಿ ಮಾಡಿದಾಗ ಎಷ್ಟು ಸಲ ಯೂನಿಫಾರ್ಮ್ ಹಾಕೊಂಡೇ ಎಲ್ಲ ಕಡೆ ಹೋಗ್ತಾ ಇದ್ರಿ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಲಾಯರ್‌ಗಳನ್ನು ಅಪಹಾಸ್ಯ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಳಿ. ಯಾಕೆಂದರೆ ನಾಳೆ ತಾವು ಇಷ್ಟು ದಿನ ಮಾಡಿರುವಂಥ ಅನೇಕ ಗನಂದಾರಿ ಕೃತ್ಯಗಳಿಗೆ, ಆಮೇಲೆ ಹಿಂದೆ ಮಾಡಿದ್ದಂಥ ಒಂದು ಬಾಂಬ್ ಪ್ರಕರಣಕ್ಕೂ ಅದಕ್ಕೂ ಲಾಯರ್‌ಗಳೇ ನಿಮ್ಮನ್ನು ಮುಂದೆ ಬಿಡಿಸಿರೋದು. ಇನ್ನು ಮುಂದೆನೂ ಬೇಕಾಗತ್ತೆ ಲಾಯರ್‌ಗಳು. ಹಾಗಾಗಿ ಅಪಹಾಸ್ಯ ಮಾಡೋದು ಬಿಟ್ಟು ನೋಟಿಸ್ ತಗೊಳಕ್ಕೆ ಇಷ್ಟ ಇದ್ದರೆ ತಗೊಳ್ರಿ, ಇಲ್ಲ ಬಿಡ್ಬೋದು ಅಂತ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.